ಹೊಸ ವರ್ಷದ ಸಂಭ್ರಮ ಎಲ್ಲ ಕಡೆ ಜೋರಾಗೇ ಇದೆ. ಆದರೆ ನ್ಯೂ ಇಯರ್ ಸಂಭ್ರಮಕ್ಕೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನಿರ್ಬಂಧ ಹಾಕಲಾಗಿದೆ. ಪ್ರವಾಸಿ ತಾಣಗಳಿಗೆ ನಿಷೇಧ ಹಾಕಲಾಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ನಿಷೇಧ, ಬೆಂಗಳೂರಿನಲ್ಲಿ ಹೇಗಿದೆ ಸಿದ್ಧತೆ, ಎಲ್ಲದರ ಸಮಗ್ರ ಸುದ್ದಿ ನಿಮ್ಮ ಮುಂದೆ. ನಾಳೆಯಿಂದ ಹೊಸ ವರ್ಷದ ಸಂಭ್ರಮ. ಭಾನುವಾರ ಬೇರೆ ವರ್ಷದ ಕೊನೆ ದಿನ ಬಿದ್ದಿದೆ. ಹೀಗಾಗಿ ಜನ ಭರ್ಜರಿಯಾಗಿ ಹೊಸ ವರ್ಷ ಆಚರಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ ನಿಜ. ಆದ್ರೆ ಮನೆಯಲ್ಲೇ ಈ ವರ್ಷ ಹೊಸ ವರ್ಷ ಆಚರಿಸಿಕೊಂಡ್ರೆ ಉತ್ತಮ. ಯಾಕಂದ್ರೆ ಬಹುತೇಕ ಕರ್ನಾಟಕದ ಪ್ರವಾಸಿ ತಾಣಗಳಿಗೆ ನಾಳೆಯಿಂದಲೇ ನಿರ್ಬಂಧ ಹಾಕಲಾಗಿದೆ. ನಾಳೆ ಸಂಜೆ 6ರಿಂದ ಜನವರಿ 1ರ ಬೆಳಗ್ಗೆ 8 ಗಂಟೆಯವರೆಗೆ ಪ್ರವಾಸಿ ತಾಣಗಳಿಗೆ ಜನ ಬರೋದಕ್ಕೆ ನಿಷೇಧ ಹಾಕಲಾಗಿದೆ. ಕೋಲಾರ ಜಿಲ್ಲೆಯ ತೇರಹಳ್ಳಿ ಬೆಟ್ಟ, ಮಾರ್ಕಂಡೇಶ್ವರ ಬೆಟ್ಟ, ಆವಣಿ ಬೆಟ್ಟ ಹಾಗೆ ಅಂಜನಾದ್ರಿ ಬೆಟ್ಟ, ಸೂರ್ಯ, ಮಲ್ಲೇಶ್ವರ ಬೆಟ್ಟ ಜೊತೆಗೆ ಸೀತಾ ಬೆಟ್ಟಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧ ಹೇರಿ ಕೋಲಾರ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಆದೇಶ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಗೆ ಬರುವ ಶಿವಗಂಗೆ ಬೆಟ್ಟ, ಮಾಕಾಳಿ ಬೆಟ್ಟ ಟ್ರಕ್ಕಿಂಗ್ಗೆ ನಿಷೇಧ ಹಾಕಲಾಗಿದೆ. ಹಾಗೆ ಆವತಿ ಬೆಟ್ಟ, ನಂದಿ ಬೆಟ್ಟದ ತಪ್ಪಲಿಗೆ ಪ್ರವೇಶ ನಿಷಿದ್ಧ. ಡಿಸೆಂಬರ್ 31ರಿಂದ ಜನವರಿ 1ರ ಮಧ್ಯರಾತ್ರಿವರೆಗೂ ನಿಷೇಧ ಹೇರಿದ್ದಾರೆ ಜಿಲ್ಲಾಧಿಕಾರಿ ಶಿವಶಂಕರ್. ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ಸಫಾರಿ ಮಾತ್ರ ಇರುತ್ತೆ. ಆದ್ರೆ ಬಂಡೀಪುರದಲ್ಲಿ ರಾತ್ರಿ ಪಾರ್ಟಿ ಇಲ್ಲ. ಬಂಡೀಪುರ ಸುತ್ತಲಿನ ಎಲ್ಲಾ ರೆಸಾರ್ಟ್ಗಳಲ್ಲಿ ವಾಸ್ತವ್ಯ ಹೂಡಿದ್ರೆ ಕೇಸ್ ಬೀಳುತ್ತೆ. ಇದು ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್ ಕುಮಾರ್ ಕೊಟ್ಟಿರುವ ಮಾಹಿತಿ. ತುಮಕೂರು ಜಿಲ್ಲೆಯ ದೇವರಾಯನದುರ್ಗ ಬೆಟ್ಟ, ನಾಮದ ಚಿಲುಮೆ, ಬಸದಿ ಬೆಟ್ಟಕ್ಕೆ ನಿರ್ಬಂಧ ಹಾಕಿದ್ದಾರೆ ಜಿಲ್ಲಾಧಿಕಾರಿ ಶುಭ್ ಕಲ್ಯಾಣ್. ಮಾಲ್ ಆಫ್ ಏಷ್ಯಾ 15 ದಿನ ಕ್ಲೋಸ್. ಕನ್ನಡ ನಾಮಫಲಕ ಹಾಕದ ಮಾಲ್ ಆಫ್ ಏಷ್ಯಾವನ್ನ ಮುಂದಿನ 15 ದಿನಗಳ ಕಾಲ ಕ್ಲೋಸ್ ಮಾಡಲಾಗಿದೆ. ಕರವೇ ಕಾರ್ಯಕರ್ತರ ಮುತ್ತಿಗೆ ಹಿನ್ನೆಲೆಯಲ್ಲಿ ಮಾಲ್ ಸುತ್ತಲೂ 144 ಸೆಕ್ಷನ್ ಹೇರಲಾಗಿದೆ. ಮಾಲ್ನಲ್ಲಿ 5ಕ್ಕಿಂತಲೂ ಹೆಚ್ಚಿನ ಜನ ಸೇರದಂತೆ ನಿರ್ಬಂಧ ಹಾಕಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ನಾಳೆ ಸಂಜೆ 6 ಗಂಟೆಯಿಂದಲೇ ಅಘೋಷಿತ ನಿಷೇಧಾಜ್ಞೆ ಇರುತ್ತೆ. ಪೊಲೀಸರು ಜನರ ಓಡಾಟಕ್ಕೆ ಅಡ್ಡಿ ಮಾಡಲ್ಲ. ಆದ್ರೆ ಕುಡಿದು ಗಲಾಟೆ ಮಾಡಿದ್ರೆ, ವಾಹನ ಚಲಾಯಿಸಿದ್ರೆ, ಬೈಕ್ ವೀಲಿಂಗ್ ಮಾಡ್ತಾ ಕಿರಿಕಿರಿ ಮಾಡಿದ್ರೆ ಕೇಸ್ ಅಂತೂ ಗ್ಯಾರಂಟಿ. ಇನ್ನು ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಇನ್ಫ್ಯಾಂಟ್ರಿ ರಸ್ತೆ, ಯುಬಿ ಸಿಟಿ ಸೇರಿದಂತೆ ಬಹುತೇಕ ಕಡೆ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳು, ಸುಮಾರು 300ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಈ ತಾತ್ಕಾಲಿಕವಾಗಿ ಇಲ್ಲಿ ಅಳವಡಿಸಲಾಗಿದೆ. ಮತ್ತು ನಮ್ಮದೇ ಆದಂತಹ ಒಂದು ಕಂಟ್ರೋಲ್ ರೂಮ್ ಅನ್ನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೇವೆ. ಡ್ರೋನ್ ಕ್ಯಾಮೆರಾಗಳಿದ್ದಾವೆ. ಅವುಗಳು ಸುಮಾರು 10 ಡ್ರೋನ್ ಕ್ಯಾಮೆರಾಗಳನ್ನು ಇಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ನಮ್ಮ ಪೊಲೀಸ್ ಇಲಾಖೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಈ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ. ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹರ್ಷ ತರಲಿ, ಯಾವುದೇ ಅನಾಹುತಗಳು ಆಗದಿರಲಿ. 1 ನಿಮಿಷದ ಮೋಜಿಗೆ ಹೋಗಿ ಜೀವನ ಹಾಳು ಮಾಡ್ಕೊಳ್ಬೇಡಿ ಅಷ್ಟೇ ಅನ್ನೋದು ನಮ್ಮ ಮನವಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.